ನುಡಿದಂತೆ ನಡೆದ ಜೀವಿ, ಲಕ್ಷ ಲಕ್ಷ ಜನರ ಆಶಾಕಿರಣ, ಸರಳ ಸಜ್ಜನಿಕೆ ಸಾಕಾರ ಮೂರ್ತಿ, ನಮ್ಮ ನಿಮ್ಮೆಲ್ಲರ ಮನಸ್ಸೊಳಗ ಖಾಯಮಾಗಿ ನೆಲೆಸಿರೋ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದದ ಚರಣ ಕಮಲಗಳಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ಅದ, ಅದನ್ನು ನೋಡೋಣ ಬರ್ರಿ. ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮನಾಗ 1941 ಅಕ್ಟೋಬರ್ 24ರಂದು ಒಗ್ಯಪ್ಪ ಗೌಡ ಸಿದ್ಧಗೊಂಡ ಬ್ರದರ್, ತಾಯಿ ಸಂಗಮ್ಮ ಇವರ 5 ಮಕ್ಕಳಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಒಬ್ಬರಾಗಿದ್ದರು. ಇವರ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣ ತಗೊಂಡ್ರು. ನಂತರ ಕೋಲ್ಹಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ MA ಫಿಲಾಸಫಿ ತಗೊಂಡ್ರು. ಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕ ಪ್ರವೇಶ 1953ನ್ಯಾಗ ವಿಜಯಪುರದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ್ ಶ್ರೀ ಸ್ವಾಮೀಜಿಯವರ ಪ್ರವಚನ ನಡೆಯುತ್ತಿತ್ತು. ಆ ಸಮಯದಾಗ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣ ತಗೋತಿದ್ರು. ತಂದೆಯ ಜೊತೆಗೆ ಪ್ರವಚನ ಕೇಳಲು ಬಂದು ಆಧ್ಯಾತ್ಮಿಕ ಬದುಕಿಗೆ ಒಳಗಾದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕ ಹಸಿವನ್ನು ನೋಡಿ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರು 1958ರಾಗ ಶಿಷ್ಯನಾಗಿ ಸ್ವೀಕಾರ ಮಾಡಿದರು. ನಾಡು ಕಂಡ ಶ್ರೇಷ್ಠ ಸಂತರು ಅವರು. ಅವರ ಮಾತಿನಲ್ಲಿ ಸಾತ್ವಿಕತೆ, ನಿಸ್ವಾರ್ಥತೆ, ಪ್ರೀತಿ, ಭಕ್ತಿ, ಸಂತೃಪ್ತಿ ಅವರ ವಿಚಾರನಲ್ಲಿ ಸ್ಪಷ್ಟ ಕಾಣ್ತಿತ್ತು. ಇದೇ ವಿಚಾರಗಳಿಂದ ಅವರ ಮನಸ್ಸು ಹಾಲಿನ ಹಾಗೆ ಪರಿಶುದ್ಧ ಇತ್ತು. ಅದಕ್ಕೆ ನನ್ನ ಅಜ್ಜ ಅಜ್ಜಿ ಹೇಳ್ತಿದ್ರು, ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನೋಡೋದೇ ಒಂದು ಪುಣ್ಯ, ಆ ಪುಣ್ಯವಂತರ ಕುಟುಂಬದಲ್ಲಿ ನನ್ನದೊಂದು ಕುಟುಂಬ, ಇದು 7 ಜನ್ಮದ ಪುಣ್ಯ ಅಂತ ನಾನು ಭಾವಿಸುತ್ತೇನೆ. ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯನ ಮುಂದೆ ದೀಪ ಹಚ್ಚಿದ ಹಾಗೆ ಆಗುತ್ತದೆ. ಅವರ ಬಗ್ಗೆ ಬರೆಯಬೇಕು ಅಂದರೆ ಶಬ್ದಗಳ ಭಂಡಾರವೇ ಬೇಕಾಗುತ್ತದೆ. ಅಷ್ಟೇ ಆದರೂ ಆ ಶಬ್ದಗಳು ಸಾಲುವುದಿಲ್ಲ. ಹೀಗಿದ್ರು ಅಪ್ಪ ಅವರು. ಇವಾಗ ಅವರು ಎಲ್ಲರ ಮನಸ್ಸಿನಲ್ಲಿ ಖಾಯಮಾಗಿ ವಾಸ ಮಾಡುತ್ತಿದ್ದಾರೆ. ವಿಜಯಪುರ ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಸ್ಥಿರ ಸ್ಥಾಯಿಯಾದವರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನಿಷ್ಕಲ್ಮಶ ಹೃದಯದಿಂದ, ಶುದ್ಧ ಅಂತಃಕರಣ ಮನಸ್ಸಿನಿಂದ ಸತ್ಸಂಗ ನಡೆಸುತ್ತಿದ್ದರು. ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಕ್ಕೆ ಲಕ್ಷ ಲಕ್ಷ ಜನ ಬರುತ್ತಿದ್ರು. ಅಷ್ಟು ಜನ ಬಂದರೂ ಸಹ ಸೂಜಿ ಬಿದ್ದರೂ ಸಪ್ಪಳ ಆಗುವಷ್ಟು ನಿಶಬ್ದ ಇರುವ ವಾತಾವರಣ ಇರ್ತಿತ್ತು. ಅವರ ಮಧುರ ಮಾತುಗಳು ಕೇಳೋಕ್ಕೆ 1 ತಾಸು ಮಾತ್ರ ಅವಕಾಶ ಇರ್ತಿತ್ತು. ಸೂರ್ಯನ ಸಮಯ ಬದಲಾಗಬಹುದು, ಆದರೆ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಶುರು ಮಾಡಿದ ಮತ್ತು ಸಮಾಪ್ತ ಮಾಡುವ ಅಷ್ಟು ಕರೆಕ್ಟ್ ಟೈಮಿಂಗ್ ಇರ್ತಿತ್ತು. ಆ 1 ಗಂಟೆವರೆಗೂ ಕುಂತು ಕೇಳುವ ಹಾಗೆ ಆಗ್ತಿತ್ತು. ಇದು ಅವರ ದಿವ್ಯವಾಣಿಯ ಶಕ್ತಿ ಆಗಿತ್ತು. ಇದು ಇಲ್ಲದೆ ಇದ್ದರೆ ನಮ್ಮ ಜೀವನ ಚಂದ ಆಗುವುದಿಲ್ಲ ಅಂತ ಜನರಿಗೆ ಅನಸಂಗ ವಾತಾವರಣ ತಯಾರು ಮಾಡಿಬಿಟ್ರೆ, ಪ್ರವಚನದಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಕಠಿಣ ಶಬ್ದಗಳು ಸುಲಭ ಮಾಡಿ ಹೇಳ್ತಿದ್ರು. ಪ್ರವಚನದಲ್ಲಿ ತುಂಬಾ ರಾಕೆಟ್ ಸೈನ್ಸ್ ಏನು ಇರ್ತಿರ್ಲಿಲ್ಲ. ಹಕ್ಕಿ, ಪಕ್ಷಿ, ಗಿಡ, ಮರ, ಹೂವು, ಅರಿಸ್ಟಾಟಲ್, ಸಾಕ್ರೆಟಿಸ್ ಹೀಗೆ ಅನೇಕ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ಛಾಪು ಮೂಡುವ ಹಾಗೆ ಹೇಳ್ತಿದ್ರು. ಅವರ ಮಾತಿನಲ್ಲಿ ಒಂದು ದಿನ ನಕಾರಾತ್ಮಕ ಶಬ್ದ ಅನ್ನಬಹುದು ಅಥವಾ ನಕಾರಾತ್ಮಕ ವಿಚಾರ ಅಪ್ಪಿತಪ್ಪಿ ಸಹ ಬರಲಿಲ್ಲ. ಸಿದ್ದೇಶ್ವರ ಗುರುವೇ ಜಗದೀಶ್ವರ. ಹೇಳಿಲ್ಲ, ಇಡೀ ಬದುಕು ಪೂರ್ತಿ ತಾವು ಹೇಳಿದ ಹಾಗೆ ನಡೆದು ತೋರಿಸಿದ್ದರು. ಅದಕ್ಕೆ ಅವರನ್ನ ನುಡಿದಂತೆ ನಡೆದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು, ಗುರು ಹಿ ಶಿವ ಹೈ, ಯಹಾ ತಕ್ ಕಿ ಪರಮಾತ್ಮ ಪರ ಬ್ರಹ್ಮ ಹಿ ಗುರು ಹೈ. ऐसे मेरे महान गुरु को मेरा नमस्कार. ಇಲ್ಲದೆ ಮಾಡಿದ್ರೆ ಅದು ಶಾಪ, ಶಿಕ್ಷೆ. ಆನಂದವಾಗಿರಬೇಕು ಮನುಷ್ಯ, ದುಡಿಯೋವಲ್ಲೇ ಸಂತೋಷ ಇರಬೇಕು. ಈಗದಲ್ಲ, ನೀವು ರೊಟ್ಟಿ ಪಟ್ಟಿ ಮಾಡ್ತೀರಿ, ಸಿಕ್ಕಾಪಟ್ಟೆ ಸಿಟ್ಟು. ಅದೇ
ತ್ಯಾಗ ಜೀವನ. ಸೊ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.